ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾಳೆ ಮೇ 25ಕ್ಕೆ KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ. KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಎಲ್ಲರ ಎಕ್ಸಾಮ್ ಚೆನ್ನಾಗಾಗಲಿ. ನಂತರ ಈಗ KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ಮುಂಜಾನೆ 9:30ಕ್ಕೆ 9:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ಆದ್ರೆ ನೀವು ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಎಕ್ಸಾಮಿನೇಷನ್ ಸೆಂಟರಲ್ಲಿ ಪ್ರೆಸೆಂಟ್ ಇರಬೇಕು. ಅಂದ್ರೆ ಸುಮಾರು 8 ಗಂಟೆಯ ಮೊದಲು, ಮುಂಜಾನೆ 8 ಗಂಟೆಗಿಂತ ಮೊದಲೇ KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ನೀವು ಪ್ರೆಸೆಂಟ್ ಇರಿ. ಯಾಕಂತ ಹೇಳಿದ್ರೆ ನಿಮ್ಮ ಹಾಲ್ ಟಿಕೆಟ್ ಅನ್ನ ಚೆಕ್ ಮಾಡಿ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಬಿಡೋದಿರುತ್ತೆ. ನಂತರ ನಿಮಗೆ ಎಕ್ಸಾಮ್ ಬಗ್ಗೆ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ. ಸೊ ಆ ಎಲ್ಲ ಪ್ರೊಸೀಜರ್ಗಳಲ್ಲಿ ನೀವು ಪಾಲ್ಗೊಳ್ಬೇಕು. ಅದಕ್ಕೋಸ್ಕರ ಸುಮಾರು ಮುಂಜಾನೆ 8 ಗಂಟೆ ಹೊತ್ತಿಗೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಪ್ರೆಸೆಂಟ್ ಇರಿ. ನಂತರ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಂತಾನೆ ಹಾಲ್ ಟಿಕೆಟ್ ಅನ್ನ ಕೊಟ್ಟಿರ್ತಾರೆ. ಆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಂಡು ಎಕ್ಸಾಮ್ಗೆ ಹೋಗಿ. ಅದಂತರ ಒಂದು 2ರಿಂದ 3 ಬ್ಲೂ ಆರ್ ಬ್ಲ್ಯಾಕಿಂಗ್ ಬಾಲ್ ಪಾಯಿಂಟ್ ಪೆನ್ ತೆಗೆದುಕೊಂಡು ಹೋಗಿ. ಅಂದ್ರೆ ಒಂದೇ ಕಂಪನಿಯ ಪೆನ್ ತೆಗೆದುಕೊಂಡು ಹೋಗಿ. ಯಾಕಂತ ಹೇಳಿದ್ರೆ ನೀವಲ್ಲಿ ಸ್ಪೆಸಿಮನ್ಸ್ ಅನ್ನ ಐಡೆಂಟಿಫೈ ಮಾಡಿ OMR ಶೀಟ್ ಮೇಲೆ ಮಾರ್ಕ್ ಮಾಡೋದಿರುತ್ತೆ. ಸೊ ಆ ಮಾರ್ಕ್ ಮಾಡೋದಕ್ಕೆ ಬಾಲ್ ಪೆನ್ ಅನ್ನ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಇಂಕ್ ಯಾವ್ದಾದ್ರು ಒಂದೇ ಕಂಪನಿಯ ಬಾಲ್ ಪೆನ್ ನ ತೆಗೆದುಕೊಂಡು ಹೋಗಿ. ನಂತರ ನೀವು KCET ಎಕ್ಸಾಮ್ ಬರೆದಿದ್ರಲ್ವಾ, ಆ KCET ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗಿ. ಅದನ್ನ ಕೇಳಿದ್ದಾರೆ ಅಂತ ಹೇಳಿನಲ್ಲ, ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಕೆಲವೊಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಬಳಿ ಆ KCET ಎಕ್ಸಾಮ್ ಬರೆದಂತಹ ಹಾಲ್ ಟಿಕೆಟ್ ಇದ್ರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿ. ನಂತರ ಎಕ್ಸಾಮ್ಗೆ ಡ್ರೆಸ್ ಕೋಡ್ ಏನಿರುತ್ತೆ, ಈ ಒಂದು ಪ್ರಶ್ನೆನ ತುಂಬಾ ವಿದ್ಯಾರ್ಥಿಗಳು ಕೇಳಿದ್ರೆ ಅದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ KCET ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಂತೆ ಡ್ರೆಸ್ ಕೋಡ್ ಅಂತ ಏನೂ ಇಲ್ಲ. ನೀವು ನಿಮ್ಮ ಕಾಲೇಜ್ ಯೂನಿಫಾರ್ಮ್ ಬೇಕಿದ್ರು ಕೂಡ ಹೋಗಬಹುದು. ಕಲರ್ ಡ್ರೆಸ್ ಎಲ್ಲ ಹಾಕೊಂಡು ಕೂಡ ಈ KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದಕ್ಕೆ ಹೋಗಬಹುದು. ಡ್ರೆಸ್ ಕೋಡ್ ಅಂತ ಏನು ಸ್ಪೆಸಿಫೈ ಮಾಡಿಲ್ಲ. ನಿಮಗೆ ಇಷ್ಟ ಇರುವಂತಹ ಡ್ರೆಸ್ ಅನ್ನ ಹಾಕಿಕೊಂಡು ಹೋಗಬಹುದು. ಬಟ್ ಸ್ವಲ್ಪ ಡೀಸೆಂಟ್ ಡ್ರೆಸ್ ಅನ್ನ ಹಾಕೊಂಡು ಈ ಒಂದು KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದಕ್ಕೆ ಹೋಗಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.